ಆಪ್ಕಿ ಅದಾಲತ್ನಲ್ಲಿ ಸರೋದ್ ಸಾಮ್ರಾಟ್ ಅಮ್ಜದ್ ಅಲಿ ಖಾನ್ ಅವರ ಮೇಲಿರುವ ಆರೋಪ. ಇವರು ಕ್ಲಾಸಿಕಲ್ ಮ್ಯೂಸಿಕ್ ಅನ್ನ ಕಮರ್ಷಿಯಲೈಸೇಷನ್ ಮಾಡಿದ್ರು. ಖಾನ್ ಸರ್, ನೋಡಿ, ನಿಮ್ಮ ತಂದೆಯವರು ಇದ್ರಲ್ಲ, ಹಫೀಜ್ ಅಲಿ ಖಾನ್ ಸರ್, ಅವರದ್ದು ಸಂಪೂರ್ಣ ಫಕೀರರ ಟ್ರೆಡಿಷನ್ ಆಗಿತ್ತು. ಹೌದು. ಅವರು ಯಾವ ಕಾರಣಕ್ಕೂ ಮ್ಯೂಸಿಕ್ ಅನ್ನ ಮಾರಾಟ ಮಾಡುವಂತ ಮಾತು ಬಿಡಿ, ಅವರು ಅವರ ಮ್ಯೂಸಿಕ್ ಅನ್ನ ಕೂಡ ರೆಕಾರ್ಡ್ ಮಾಡೋದಕ್ಕೆ ಬಿಡ್ಲಿಲ್ಲ. ಹೌದು, ಅದು ನೀವ್ ಹೇಳಿದ್ ಸರಿನೇ. ಮತ್ತೆ ನೀವಂತೂ ಮ್ಯೂಸಿಕ್ ಅಂಗಡಿನೇ ತೆಗ್ದಿದ್ದೀರಾ. ಇದು ಕಾಂಪ್ರಮೈಸ್ ಮಾಡ್ಬೇಕಾಗಿ ಬಂತು. ಯಾಕಂದ್ರೆ ಪ್ರಪಂಚದಲ್ಲಿ ಕೇಳುವವರು ಜಾಸ್ತಿ ಆದ್ರು, ಮತ್ತೆ ಪ್ರತಿ ಕೇಳುವವರೆಗೂ ಅಮ್ಜದ್ ಅಲಿ ಖಾನ್ ತಲುಪೋಕ್ ಸಾಧ್ಯ ಇಲ್ಲ. ಅದಕ್ಕಾಗಿ ರೆಕಾರ್ಡ್ ಮಾಡ್ಬೇಕಾಗಿ ಬಂತು, DVD ಬಿಡುಗಡೆ ಮಾಡ್ಬೇಕಾಗಿ ಬಂತು, ಕ್ಯಾಸೆಟ್ ಬಿಡುಗಡೆ ಮಾಡ್ಬೇಕಾಗಿ ಬಂತು. ಮತ್ತೆ ಅದ್ರ ಹಿಂದೆ ಕೇವಲ ಕಮರ್ಷಿಯಲೈಸೇಷನ್ ವಿಷಯ ಮಾತ್ರ ಇಲ್ಲ, ಪ್ರಯತ್ನನೂ ಇದೆ ನಮ್ಮ ಕಲೆ ಪ್ರಚಲಿತ ಆಗ್ಲಿ ಅಂತ. ಆ ಪರಂಪರೆಯ ವ್ಯಕ್ತಿಗಳು ಯಾವ ಜಾಗದಲ್ಲಿ ನಿಮ್ಮ ತಂದೆ ವಿರೋಧಿಸಿದ್ರೋ, ಅಂದ್ರೆ ಅವರ ಮ್ಯೂಸಿಕ್ ಪಾನ್ ಅಂಗಡಿಗಳಲ್ಲಿ ಕೇಳಬಾರ್ದು ಅಂತ, ಹೌದು, ಆ ಪರಂಪರೆಯ ವ್ಯಕ್ತಿ ತಮ್ಮದೇ ಆದ ಒಂದು ಮ್ಯೂಸಿಕ್ ಕಂಪನಿನೇ ಶುರು ಮಾಡಿದ್ರು. ಈ ವಿಷಯ ಕೂಡ ನೀವು ಸರಿಯಾಗಿ ಹೇಳ್ತಿದ್ದೀರಾ. ಯಾಕಂದ್ರೆ ನಂದೇ ಮ್ಯೂಸಿಕ್ ಕಂಪ್ನಿ ಅಂದ್ರೆ ನಮಗೆ ಅನುಕೂಲ ಇರುತ್ತೆ, ನಮಗೆ ಇಷ್ಟವಾದ ಸಂಗೀತ ನಾವು ರೆಕಾರ್ಡ್ ಮಾಡ್ಬೋದು. ಅಂದ್ರೆ ಹೊರಗಿನ ಕಂಪ್ನಿಗಳು ಅವು ಅವ್ರಿಷ್ಟದ ಪ್ರಕಾರ ನಮಗೆ ಅದ್ ಬೇಕು ಇದ್ ಬೇಕು ಅಂತಾರೆ. ಆದ್ರೆ ನಿಜ ಏನು ಅಂದ್ರೆ ಅದು ಕ್ಲಾಸಿಕಲ್ ಮ್ಯೂಸಿಕ್ ಕಮರ್ಷಿಯಲೈಸೇಷನ್ ಹೀಗೆ ಆಗ್ತಿದೆ. ಮತ್ತೆ ಯಾಕಂದ್ರೆ ಇವತ್ತು ನಾವು ಪ್ರಪಂಚದ ಮುಂದೆ ಇದ್ದೀವಿ, ಪ್ರಪಂಚದ ಮಧ್ಯೆ ಇದ್ದೀವಿ. ಒಂದು ವೇಳೆ ಬೆಟ್ಟಗಳ ಮೇಲೆ ಹೋಗಿ ಸನ್ಯಾಸತ್ವ ತಗೊಂಡು ಕೇವಲ ಸಾಧನೆಯಲ್ಲಿ ಮಗ್ನನಾದ್ರೆ ಇದನ್ನ ಕೇಳುವವರಿಗೆ ಬೇಸರ ಆಗುತ್ತೆ. ನೋಡಿ, ಒಂದು ಕಾಲ ಹೇಗಿತ್ತು ಅಂತಂದ್ರೆ ನಿಮ್ ಹತ್ರ 250 ರೂಪಾಯಿ ಕೂಡ ಇರ್ಲಿಲ್ಲ ಮನೆ ಬಾಡಿಗೆ ಕಟ್ಟೋದಕ್ಕೆ. ಹೌದು. ಈಗೊಂದು ಕಾಲ ಇದೆ, 6 ತಿಂಗಳಿಗೊಮ್ಮೆ ಮರ್ಸಿಡೀಸ್ ಕಾರನ್ನ ಬದಲಾಯಿಸ್ತೀರಾ. ಹೌದೌದು. ಇದೆಲ್ಲ ಭಗವಂತನ ಕೃಪೆ. ಭಗವಂತನ ಕೃಪೆ ಅಂತೀರಾ ಅಥವಾ ಅಮ್ಜದ್ ಅಲಿ ಖಾನ್ ಸಾಹೇಬ್ರ ಬಿಸ್ನೆಸ್ ಸೆನ್ಸ್ ಅನ್ಬೇಕಾ ಇದನ್ನ? ಇಲ್ಲ, ಅದು ಈ ಅಭ್ಯಾಸ, ಒಳ್ಳೆ ವಸ್ತುಗಳನ್ನ ಕೊಳ್ಳೋ ಅಭ್ಯಾಸ ನನಗೆ ಚಿಕ್ಕವನಿಂದನೂ ಇದೆ. ಹೀಗೆ ಒಂದಿನ ಒಂದೊಳ್ಳೆ ಕಾರಲ್ಲಿ ಕೂರ್ಬೇಕು, ಒಂದು ಒಳ್ಳೆ ಮನೇಲಿರಬೇಕು, ಈ ಹವ್ಯಾಸ ಈಗಲೂ ಕೂಡ ಇದೆ. ಅದೇ ಇನ್ ಸರ್ಚ್ ಆಫ್ ಎಕ್ಸಲೆನ್ಸ್ ಇನ್ ಪರ್ಫೆಕ್ಷನ್. ಆದರೆ ಬಡತನದಲ್ಲಿದ್ದ ಆ ಹಾತೊರೆಯುವಿಕೆ ಇನ್ನೂ ಕೂಡ ನನ್ನಲ್ಲಿದೆ. ಕೇವಲ ಹಾತೊರೆಯುವಿಕೆ ಮಾತ್ರ ಉಳ್ಕೊಂಡಿದೆ ಅಮ್ಜದ್ ಸರ್. ಆದ್ರೆ ನಿಜ ಏನಂದ್ರೆ ಬಡತನ ಇಲ್ಲ. ಮತ್ತೆ ನಾನ್ ಕೇಳ್ಪಟ್ಟೆ ಇತ್ತೀಚೆಗೆ ನಿಮ್ಮ ಅತಿದೊಡ್ಡ ಹವ್ಯಾಸ ಅಂದ್ರೆ ಚಾಕ್ಲೇಟ್ ತಿನ್ನೋದು ಅಂತ. ಹೇಗೆ ಅಂದ್ರೆ, ಏನಾದರೂ ಹಾತೊರೆಯುವಿಕೆ ನಿಜವಾಗ್ಲೂ ಇಲ್ಲ ಅಂದ್ರೆ ಸ್ವರದಲ್ಲಿ ನೈಜತೆ ಇರೋದಿಲ್ಲ. ಈ ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್ನಲ್ಲಿ ಇರೋ ಸ್ವರ ಇರುತ್ತಲ್ಲ, ಅದು ಶ್ರುತಿಬದ್ಧವಾಗಿ ಸರಿಯಾಗಿರ್ಬೇಕು, ಅಪೀಲಿಂಗೂ ಆಗಿರ್ಬೇಕು. ಇಲ್ಲಾಂದ್ರೆ ಕೇಳೋಗ್ರು ಕೇಳೋದನ್ನ ನಿಲ್ಲಿಸ್ಬಿಡ್ತಾರೆ. ಆದ್ರೆ ಕೇಳುಗರ ವಿಚಾರ ಬಂದಾಗ ನಿಮಗೆ ಹಿಂದೂಸ್ತಾನದ ಕೇಳುಗರ ಬಗ್ಗೆ ಹೆಚ್ಚು ಕಾಳಜಿ ಇದೆಯಾ ಅಥವಾ ಹೊರಗಿನ ಕೇಳುಗರ ಬಗ್ಗೆ ಹೆಚ್ಚು ಕಾಳಜಿ ಇದೆಯಾ? ಯಾಕಂದ್ರೆ ಅಲ್ಲಿ ಹೋಗಿ ಸ್ವರ ನುಡಿಸಿದ್ರೆ ಹೆಚ್ಚು ಹಣ ಸಿಗುತ್ತೆ. ಇಲ್ಲ, ಹೊರಗಿನ ಜನರಿಗೆ ಸ್ವಲ್ಪ ಭಾವನಾತ್ಮಕತೆ ಜಾಸ್ತಿನೇ ಇದೆ. ಅದೇ ವಿದೇಶಿ ಜನರು, ಅವರು ಕನ್ಸರ್ಟ್ ಆದ್ಮೇಲೆ ಒಮ್ಮೊಮ್ಮೆ 20 ನಿಮಿಷಗಳವರೆಗೆ ಚಪ್ಪಾಳೆ ಹೊಡಿತಾರೆ. ಇನ್ ಅಪ್ರಿಸಿಯೇಷನ್, ಸ್ಟ್ಯಾಂಡಿಂಗ್ ಓವೇಷನ್ ಎಲ್ಲ ಆಗುತ್ತೆ. ಕೆಲವೊಮ್ಮೆ ಯೂನಿವರ್ಸಿಟಿಗೂ ಕರೀತಾರೆ ಕಲಿಸೋದಕ್ಕೆ. ಮತ್ತೆ ಇದರಿಂದ ನನಗೆ ಅನ್ಸುತ್ತೆ ನಾನು ಒಂದ್ ರೀತಿ ಸೇವೆ ಮಾಡ್ತಿದ್ದೀನಿ ಅಂತ. ಸೇವೆ ಮಾಡ್ತಾ ಇದ್ದೀರಾ ಅಥವಾ ಡಾಲರ್ ಸಂಪಾದನೆ ಮಾಡೋ ಹಂಬಲದಲ್ಲಿ ಹೆಚ್ಚು ಮುಳುಗಿರ್ತೀರಾ? ಅದು ಅದರ ಜೊತೆಗೆ ಡಾಲರ್ ಕೂಡ ಸೇರಿದೆ. ಇದು ನಿಜನಾ? ಹೊರಗಿನ ದೇಶಗಳಲ್ಲಿ ನೀವು ಮ್ಯೂಸಿಕ್ ಸ್ಕೂಲ್ನ ಶುರು ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀರಂತೆ. ಈ ನಿರ್ಧಾರ ನಂದಲ್ಲ, ಆ ನಿರ್ಧಾರ ಅಲ್ಲಿನ ಜನರದ್ದು. ಅವರು ಬಯಸ್ತಾರೆ ನಾನು ಅಲ್ಲೇ ಇರಬೇಕು, ಅಲ್ಲೇ ಕಲಿಸ್ಬೇಕು ಅಂತ. ತುಂಬಾ ಜನ ನಮ್ಮ NRIಗಳು ಇದ್ದಾರೆ, ಅವ್ರಿಲ್ಲಿಗೆ ಬರೋಕ್ಕಾಗಲ್ಲ, ತುಂಬಾ ಟ್ಯಾಲೆಂಟೆಡ್ ಇರ್ತಾರೆ, ತುಂಬಾ ಕಲಿಬೇಕು ಅಂತಿರ್ತಾರೆ. ನಾನು ಅರ್ಥ ಮಾಡ್ಕೊಂಡಿರೋದು ಇಲ್ಲಿ 6 ತಿಂಗಳು ಹಿಂದೂಸ್ತಾನ್, 6 ತಿಂಗಳು ವಿದೇಶದಲ್ಲಿ ಇದ್ರೆ ಸಮವಾಗಿ ಅದು 2 ದಿಕ್ಕುಗಳಲ್ಲೂ ಸೇವೆ ಸಮನಾಗಿ ಇರುತ್ತೆ ಅಂತ. ಇದು ಟ್ರಾನ್ಸ್ಫಾರ್ಮೇಶನ್ ಅಲ್ಲ ತಾನೆ? ಒಂದು ಕಾಲ ಇತ್ತು, ನೀವು ಮೊದಲನೇ ಸಲ ವಿದೇಶಕ್ಕೆ ಹೋಗ್ತಿರುವಾಗ ನಿಮ್ಮ ತಂದೆಯವರು ಹೀಗೆ ಹೇಳಿದ್ರಂತೆ, ವಿಮಾನದಲ್ಲಿ ಹೋಗೋದಕ್ಕೆ ಎಷ್ಟು ಭಯ ಆಗತ್ತೆ ಅಂತ. ತಂದೆಯವ್ರಿಗೆ ಅದು ತುಂಬಾನೇ ಚಿಂತೆ ಇತ್ತು. ಅವರು ಅನುಮತಿನೇ ಕೊಟ್ಟಿರಲಿಲ್ಲ ಹೋಗೋದಕ್ಕೆ. ಎಲ್ರೂ ಅದೇ ನನ್ನ ಕರ್ಕೊಂಡು ಹೋಗೋರೆಲ್ಲ ತುಂಬಾ ಕಷ್ಟಪಟ್ಟು ಅನುಮತಿ ಪಡ್ಕೊಂಡ್ರು. ಹಾಗಾದ್ರೆ ಜೆಟ್ ಸೆಟ್ ಮ್ಯಾಸ್ಟ್ರೋ ಅಂತ ನಿಮ್ಮನ್ನ ಕರಿಬೋದು ಈಗಿನ ಕಾಲಕ್ಕೆ. ಈವನ್ ಐ ಆಮ್ ಟ್ರೈಯಿಂಗ್ ಟು ಅಡ್ಜಸ್ಟ್. ಐ ಥಿಂಕ್ ನಾವು ಈಗಿನ ನನ್ನ ಜೀವನ ಇದೆಯಲ್ಲ, ಅದನ್ನ ನಾನು ಸ್ವಲ್ಪ ವರ್ಷ ನನಗಾಗಿ ನಾನು ಬದುಕ್ತೆ.
ಈಗ ನಾನು ಬೇರೆಯವ್ರಿಗಾಗಿ ಬದುಕಿದ್ದೇನೆ, ಬೇರೆಯವರ ಸೇವೆ ಮಾಡೋಕೆ ಬದುಕಿದ್ದೇನೆ. ಜನರ ಕಡೆ ಗಮನ ಕೊಡೋಣ. ಯಾರಾದರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರಾ? ಹಾ, ನೀವು ಫಸ್ಟ್ ರೌಂಡ್ನಲ್ಲಿ. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು ಕಲೆಯಲ್ಲಿ ಪರಿಣಿತಿನ ಸಾಧಿಸಿದ್ರು. ನೀವು ನಿಮ್ಮ ಕಲೆಯಲ್ಲಿ ಪರಿಣಿತಿ ಸಾಧಿಸಿದ್ದೀರಾ. ಅವ್ರಿಗೆ ಭಾರತ ರತ್ನ ಅವಾರ್ಡ್ ಸಿಕ್ತು. ನಿಮ್ಮ ಹೆಸರು ಈಗಿನವರೆಗೂ ಕನ್ಸಿಡರ್ ಮಾಡಿಲ್ಲ. ನಿಮ್ಗಿದ್ರ ಬಗ್ಗೆ ಅಸಮಾಧಾನ ಇಲ್ವಾ? ಇಲ್ಲ, ನಾನು ಇನ್ನೂ 80 ವರ್ಷದವನು ಆಗಿಲ್ಲ. ನಮ್ಮ ದೇಶದಲ್ಲಿ ಯಾವ ಥರ ಪರಂಪರೆ ಇದೆ ಅಂದರೆ ಅದು ಎಲ್ಲಿವರೆಗೆ ನೀವು 80-90ಕ್ಕೆ ತಲುಪೋದಿಲ್ವೋ ಅಲ್ಲಿವರೆಗೂ ನಿಮಗೆ ಕೆಲವೊಂದು ಸಿಗಲ್ಲ. ನೋಡಿ, ಸಾಮಾನ್ಯವಾಗಿ ನಾಯಕರಿಗೆ ಹತ್ರ ಇರುವಂಥ ವ್ಯಕ್ತಿಗಳು, ಅವರಿಗೆ ಸೇವೆ ಮಾಡುವಂಥ ವ್ಯಕ್ತಿಗಳು, ಅವ್ರಿಗೆ ಸ್ವಲ್ಪ ಬೇಗ ಅವಾರ್ಡ್ ಸಿಗುತ್ತೆ. ನೋಡಿ, ಅದು ನನ್ಗೇನನ್ಸುತ್ತೆ ಅಂದರೆ ಅದು ಸಮಯ ಬಂದಾಗ ಅದು ಕೂಡ ಆಗುತ್ತೆ. ದಿಸ್ ವಾಟ್ ಐ ಫೀಲ್. ಇಲ್ಲ, ಪ್ರಯತ್ನ ನೀವು ಕೂಡ ಮಾಡಿದ್ರಿ. ನೀವು ಮಿಸಸ್ ಗಾಂಧಿ ಅವರಿಗಾಗಿ ಒಂದು ರಾಗ ಸಂಯೋಜಿಸಿದ್ರಿ, ನೀವು ರಾಜೀವ್ ಗಾಂಧಿ ಅವರಿಗಾಗಿ ಕೂಡ ಒಂದು ರಾಗ ಸಂಯೋಜಿಸಿದ್ರಿ. ಆದ್ರೆ ನಿಮ್ಗೆ ಅದರ ರಿವಾರ್ಡ್ ಸಿಗಲಿಲ್ಲ. ಇಲ್ಲ, ಅದು ಆ ಎಲ್ರಿಗಾಗಿ ಏನು ರಾಗ ಸಂಯೋಜನೆ ಮಾಡಿದ್ನೋ ಅದು ಅವ್ರು ತೀರ್ಕೊಂಡ್ಮೇಲೆನೆ. ಅದು ನನ್ನ ಫೀಲಿಂಗ್ ಆಗಿತ್ತು. ಸ್ವಾಮಿ ಹರಿದಾಸ್ರಿಗೆ ಕೂಡ ಮಾಡಿದ್ದೆ. ಉಸ್ತಾದ್ ಅಮೀರ್ ಖಾನ್ ಸರ್ ಅವರ ಹೆಸರಲ್ಲಿ ಕೂಡ ಮೇರಿ ಥೋಡಿ ರಾಗ ಸಂಯೋಜಿಸಿದ್ದೆ. ಮಹಾತ್ಮ ಗಾಂಧಿ ಅವರ 150ನೇ ವರ್ಷದ ಜನ್ಮದಿನ ಮಾಡಿದ್ರು ಪ್ಯಾರಿಸ್ನಲ್ಲಿ. ನರಸಿಂಹರಾವ್ ಅವರು ಹೋಗಿದ್ರು. ಆಗ ಅಲ್ಲಿ ನಾವು ಬಾಪುಗೆ ಒಂದು ರಾಗ ಸಮರ್ಪಣೆ ಮಾಡಿದ್ವಿ, ಬಾಪು ಕೌನ್ಸ್. ತುಂಬಾ ಸುಂದರವಾಗಿ ರೂಪುಗೊಂಡಿದೆ ಅದು. ಅಲ್ಲೇ ಅವ್ರ ಹೆಸರು ಬಹುಶಃ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ನೀವು ತುಂಬಾ ರಿಸರ್ಚ್ ಮಾಡ್ತೀರಾ. ರಾಹತ್ಜಿ ಅವ್ರಿಗೂ ನಾನು ಗೊತ್ತು. ತುಂಬಾ ರಿಸರ್ಚ್ ಮಾಡ್ತಾರೆ ರಜತ್ ಅವರು, ಅದ್ಭುತ. ಇಲ್ಲಾಂದ್ರೆ ಜನರಿಗೆ ಕಲಾವಿದರ ತಾಯಿ ಹೆಸರು ಕೂಡ ಗೊತ್ತಿರೋದಿಲ್ಲ. ರಾಹತ್ ಜಹಾನ್ ಅಂತ ಅವ್ರ ಹೆಸರು. ಅವ್ರ ಹೆಸರು ಮೇಲೂ ಕೂಡ ಒಂದು ರಾಹತ್ ಕೌನ್ಸ್ ನಾನು ಸಮರ್ಪಣೆ ಮಾಡಿದ್ದೆ. ಈಗ ಮನ್ಮೋಹನ್ ಅವರ ಸರದಿ ಕೂಡ ಬರುತ್ತಾ ರಾಗ ಸಂಯೋಜನೆ ಮಾಡೋದ್ರಲ್ಲಿ? ಇಲ್ಲ, ಖುದಾ ಅವ್ರನ್ನ ಜೀವಂತವಾಗಿ ಚೆನ್ನಾಗಿಟ್ಟಿರ್ಲಿ. ಮತ್ತೆ ಅವ್ರಿಗೆ ಇನ್ನೂ ವಯಸ್ಸಿದೆ, ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ.